ವೀಕ್ಷಕರೇ, ನಮ್ಮ ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠ ಪ್ರಧಾನಿಗಳಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ಬರು. ಸತತ 10 ವರ್ಷಗಳ ಕಾಲ ಭಾರತವನ್ನ ಆಳಿದ ಮೊದಲನೇ ಪ್ರಧಾನಿ ಎಂಬ ಹೆಗ್ಗಳಿಕೆಯನ್ನ ಮನಮೋಹನ್ ಸಿಂಗ್ ಅವರು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ಏಳಿಗೆಯಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನ ವಹಿಸಿದ್ದ ಪ್ರಧಾನಿ ಎಂದರೆ ಅದು ಮನಮೋಹನ್ ಸಿಂಗ್ ಅವರು ಒಬ್ಬರೇ. ವೀಕ್ಷಕರೇ, 2004ರಲ್ಲಿ UPA ಸರ್ಕಾರದಿಂದ ಪ್ರಥಮ ಬಾರಿಗೆ ಹುದ್ದೆಯನ್ನ ಅಲಂಕರಿಸಿದ ಮನಮೋಹನ್ ಸಿಂಗ್ 2014ರವರೆಗೂ ಅಂದರೆ 10 ವರ್ಷಗಳ ಕಾಲ ಭಾರತವನ್ನ ಆಳುತ್ತಾರೆ. ವೀಕ್ಷಕರೇ, ಇಂದು ಭಾರತ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಮನಮೋಹನ್ ಸಿಂಗ್ ಅವರು. ಏಕೆಂದರೆ ಬಡತನದಲ್ಲಿಯೇ ಉಳಿದಿದ್ದ ದೇಶವನ್ನ ಮುಂದುವರಿಯುವ ದೇಶವನ್ನಾಗಿ ಮಾಡಿದ್ದು ಮತ್ತು 2ರಲ್ಲಿ ಇದ್ದಂತಹ GDPಯನ್ನ 4ಕ್ಕೆ ಹೋಗುವಂತೆ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ವೀಕ್ಷಕರೇ, ಸತತ 10 ವರ್ಷಗಳ ಕಾಲ ಆಳಿದ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಆಸ್ತಿ ಎಷ್ಟು ಮತ್ತು ಯಾವೆಲ್ಲ ಕಾರುಗಳನ್ನು ಮತ್ತು ಏನೆಲ್ಲ ಆಸ್ತಿಗಳನ್ನ ಹೊಂದಿದ್ದಾರೆ ಎಂಬ ಕುತೂಹಲ ಎಲ್ಲರಿಗೂ ಮೂಡುವುದು ಸಹಜ. ವೀಕ್ಷಕರೇ, 2004ರಲ್ಲಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸುವ ಮುನ್ನ ಮನಮೋಹನ್ ಸಿಂಗ್ ಅವರು ತಮ್ಮ ಅಫಿಡೇವಿಟ್ ನಲ್ಲಿ 6,35,347 ರೂಪಾಯಿ ತಮ್ಮ ಖಾತೆಯಲ್ಲಿ ಮತ್ತು 150ರಿಂದ 250 ಗ್ರಾಂ ಚಿನ್ನವನ್ನ ಹೊಂದಿರುವುದನ್ನು ತಮ್ಮ ಅಫಿಡೇವಿಟ್ ನಲ್ಲಿ ಸರ್ಕಾರಕ್ಕೆ ನೀಡಿದ್ದರು. ಇದಾದ ನಂತರ 2013ರಲ್ಲಿ ಮತ್ತೆ ತಮ್ಮ ಆಸ್ತಿಯನ್ನ ಘೋಷಿಸಿದ ಮನಮೋಹನ್ ಸಿಂಗ್ 10 ವರ್ಷಗಳ ಬಳಿಕ ತಮ್ಮಲ್ಲಿ 10,73,00,000ವನ್ನು ಹೊಂದಿದ್ದಾರೆ ಮತ್ತು 500 ಗ್ರಾಂ ಚಿನ್ನವನ್ನ ಹೊಂದಿದ್ದಾರೆ ಹಾಗೂ ಒಂದು ಮಾರುತಿ ಕಾರನ್ನು ಕೂಡ ಹೊಂದಿದ್ದಾರೆ ಎಂಬುದನ್ನು ತಮ್ಮ ಅಫಿಡೇವಿಟ್ ನಲ್ಲಿ ಘೋಷಿಸಿದ್ದರು. ವೀಕ್ಷಕರೇ, ಅಂದರೆ ಪ್ರಧಾನಿಯಾಗಿದ್ದ 10 ವರ್ಷಗಳ ಸಂಪಾದನೆಯ ಅವಧಿಯಲ್ಲಿ ತಮ್ಮ ಆಸ್ತಿಯಲ್ಲಿ ಕೇವಲ 4 ಕೋಟಿಯಷ್ಟೇ ಹೆಚ್ಚಾಗಿತ್ತು. ಇದಾದ ನಂತರ 2018ರಲ್ಲಿ ಮತ್ತೆ ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸುವ ಸಮಯದಲ್ಲಿ ಒಟ್ಟು 15,77,52,000 ಇರುವುದನ್ನು ಮತ್ತು ಅದೇ ಮಾರುತಿ ಕಾರನ್ನು ಹೊಂದಿರುವುದನ್ನು ಘೋಷಿಸಲಾಗಿತ್ತು. ವೀಕ್ಷಕರೇ, ಇದರಿಂದ ಮನಮೋಹನ್ ಸಿಂಗ್ ಹುದ್ದೆಯಲ್ಲಿ ಇದ್ದಾಗ ಅಷ್ಟೇನು ಸಂಪಾದನೆ ಮಾಡಿರಲಿಲ್ಲ ಎಂಬುದು ನಮಗೆ ತಿಳಿಯುತ್ತದೆ ಮತ್ತು ನಿಷ್ಠಾವಂತ ಪ್ರಧಾನಿಗಳ ಸಾಲಿನಲ್ಲಿ ಮನಮೋಹನ್ ಸಿಂಗ್ ಕೂಡ ಒಬ್ಬರಾಗುತ್ತಾರೆ. ವೀಕ್ಷಕರೇ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ನಿಮ್ಗೇನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.